ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್, ನಮಗೊಂದು ಯೆಲ್ಲೋ ಬೋರ್ಡು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ಟಾಟಾ ಜಸ್ಟ್ ಎಕ್ಸ್ ಟಿ ಏನಾ? ಹೌದು ಸರ್. ಏನೈತೆ ರೀ ಮಾಡಲು? ಸರ್ ಅದು 2019 ಮ್ಯಾನುಫ್ಯಾಕ್ಚರ್ ಇದೆ, 20 ರಿಜಿಸ್ಟ್ರೇಷನ್ ಇದೆ. ಓಕೆ, 2019 20 ಮಾಡಲ್ ಅಂತಲೇ ಹೇಳ್ಬೋದು. ಹೌದು ಸರ್. ಓಕೆ, ಸರ್ ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಸರ್ ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ. ಗಾಡಿ ತೊಗೊಳೋರು ತರ್ಡ್ ಓನರ್ ಆಗ್ತಾರೆ ರೀ. ಹೌದು ಸರ್. ಸರ್ ರನ್ನಿಂಗಲ್ಲಿ ಎಷ್ಟೈತೆ ರೀ ಕಿಲೋಮೀಟ್ರು? ಕಿಲೋಮೀಟ್ರು 78,000 ಶೋರೂಮ್ ರೆಕಾರ್ಡ್ ಇದೆ ಸರ್. ಜೆನ್ಯೂನ್ ರನ್ನಿಂಗು ಶೋರೂಮ್ ರೆಕಾರ್ಡ್ ಐತೆ ರೀ. ಹೌದು ಸರ್, ಶೋರೂಮ್ ರೆಕಾರ್ಡು ಬರೀ 78,000 ಅಷ್ಟೇ ಹೊಡೆದಿದೆ. ಓಕೆ, ಇನ್ನು ಟೈರ್ ಕಂಡೀಷನ್ ಅಂತೆಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತೆ ರೀ? ಇದು ಒಂದು 50% ಇದೆ ಸರ್. 50% ತನಕ ಟೈರ್ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರಿಗೆ. ಹೌದು ಸರ್. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪ ಯಾವ ಥರ ಐತೆ ರೀ? ಸರ್ ತುಂಬ ಚೆನ್ನಾಗಿದೆ ಸರ್, ಗಾಡಿ ಬಾಡಿ ಬ್ಯಾಕಲ್ಲಿ ಒಂದು ಟೈಲ್ ಲ್ಯಾಂಪ್ ಹೋಗಿದೆ, ಟೈಲ್ ಲ್ಯಾಂಪ್ ಒಂದು ಹಾಕಿಬಿಟ್ಟು ಕೊಡ್ತೀನಿ ನಾನು ಸರ್. ಅದು ಹಾಕ್ಬಿಟ್ಟು ಕೊಡ್ತೀರಾ? ಹೌದು ಹೌದು, ಒಂದು ಟೈಲ್ ಲ್ಯಾಂಪ್ ಹೋಗಿದೆ, ಟೈಲ್ ಲ್ಯಾಂಪ್ ಒಂದು ಹಾಕ್ಬಿಟ್ಟು ಕೊಡ್ತೀನಿ. ಓಕೆ, ಇಂಜನ್ ಮಾತ್ರ ಸ್ಮೂತ್ ಐತೆ ರೀ. ಹೌದು ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಸಣ್ಣ ಪುಟ್ಟ ಟಚಪ್ ಆಗಿದೆ, ಬಟ್ ಒರಿಜಿನಾಲಿಟಿ ಇದೆ, ಯಾವುದೇನು ಇದಿಲ್ಲ. ಸಣ್ಣ ಪುಟ್ಟ ಟಚಪ್ ಆದ್ರೂ ಗಾಡಿ ಒರಿಜಿನಲ್ ಇದೆ, ತುಂಬ ಚೆನ್ನಾಗಿದೆ ಗಾಡಿ. ಮತ್ತೆ ಇದು ವೆಹಿಕಲ್ ಬಂದು ಆಟೋಮೆಟಿಕ್ ವೆಹಿಕಲ್ ಇದೆ. ಇದು ಆಟೋಮೆಟಿಕ್ ವೆಹಿಕಲ್ ಇದು ಟಾಪ್ ಎಂಡಾ? ಹೌದು ಹೌದು ಸರ್, ಟಾಪ್ ಆ್ಯಂಡ್ ಆಟೋಮೆಟಿಕ್ ವೆಹಿಕಲ್, 4 ಮ್ಯಾಗ್ವಿಲ್ ಬರುತ್ತೆ. ಓಕೆ. ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಹ್ಞೂ ಗಾಡಿ ಒಳಗೆ ಇಂಟೀರಿಯರು ಫೀಚರ್ಸ್ ಈ ಥರ ಸಿಗ್ತೈತೆ ರೀ, ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಹೌದು, ಹೌದು. ವರೆಗೂ ಮ್ಯೂಸಿಕ್ ಸಿಸ್ಟಮು, ಎಲ್ಲ ಇದೆ ಸರ್. ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು, ತಾವು ಎಲ್ಲ ಕೂಡ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ದೀರಾ. ಹೌದು ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ಅಥವಾ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಎಫ್ ಸಿ ಬಂದು ಫೆಬ್ರವರಿ ಇದೆ, ಇನ್ಸೂರೆನ್ಸ್ ಟ್ಯಾಕ್ಸು ಈ ಮಂತ್ ಎಂಡ್ ಆಗುತ್ತೆ, ಒಂದು 3 ಮಂತ್ಸ್ ರನ್ ಮಾಡಿಕೊಡ್ತೀವಿ ಸರ್. ನೀವು 3 ತಿಂಗಳ ತನಕ ರನ್ನಿಂಗ್ ಕೂಡ ಮಾಡಿಕೊಡ್ತೀರಾ? ಹೌದು ಹೌದು. ಓಕೆ ಸರ್, ಏನು ಬರುವಂತೆ ರೀ ಮೈಲೇಜ್ ಎಲ್ಲ? ಸರ್ ಮೈಲೇಜ್ ಎಲ್ಲ ಇದು 20-22 ಬರುತ್ತೆ ಸರ್ ಮೈಲೇಜು. ಓಕೆ, ಫ್ಯೂಲ್ ಬಂದುಬಿಟ್ಟು ಡೀಸೆಲ್ ರೆಂಟಾ? ಹಾಂ, ಡೀಸೆಲ್ ವೇರಿಯಂಟ್. ಓಕೆ ರೀ ಸರ್, ಗಾಡಿ ಲೋನಲ್ಲಿ ಇರುವಂಥದ್ದು ಫುಲ್ ಕ್ಯಾಶಲ್ಲಿ ಐತೆ ರೀ? ಸರ್ ಫುಲ್ ಕ್ಯಾಶ್ ಇದೆ, ಯಾವುದೇ ಯಾವುದೇ ಲೋನ್ ಇಲ್ಲ, ಏನಿಲ್ಲ, ಫುಲ್ ಕ್ಯಾಶಲ್ಲಿದೆ ಗಾಡಿ. ಓಕೆ ರೀ ಸರ್, ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ 3,20,000 ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. 3,20,000ನಾ? ಹೌದು, 3,20,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಮಾಡಲ್ ಬಂದುಬಿಟ್ಟು 2019 20 ಮಾಡಲು, ತಾವು ಆಲ್ರೆಡಿ ಓನರು ಸೆಕೆಂಡ್ ಆಗಿದ್ದರೆ ಗಾಡಿ ಯಾರು ತೊಗೊತಾರೆ ತರ್ಡ್ ಓನರ್ ಆಗ್ತಾರೆ. ಹೌದು ತಾವು ರೇಟ್ ಕೋಟಿಂಗ್ ಮಾಡ್ತಿರೋದು 3,20,000 ಹೇಳತ್ತೀರಿ ಸರ್. ನಮ್ಮ ಕಡೆಯಿಂದ ಬಂದವ್ರಿಗೆ ನೆಗೆಶ್ಬಲ್ ಏನು ಮಾಡಿಕೊಡ್ತೀರಿ ಅದರಲ್ಲಿ? ಸರ್ ಒಂದು 3 ಲಕ್ಷದವರೆಗೂ ಮಾಡ್ಕೊಡ್ತೀನಿ ಸರ್. ರೌಂಡ್ ಫಿಗರ್ ಒಂದು 20,000 ನೆಗೆಶ್ಬಲ್ ಮಾಡೋದು ಕೂಡ 3,00,000 ತನಕ ಗಾಡಿ ಕೊಡೋಕೆ ತಾವು ರೆಡಿ ಇದ್ದೀರಾ? ಹೌದು ಸರ್. ಇವಾಗ ಅದರಲ್ಲೂ ಮುಂದೆ ಬಂದು ಮಾತಾಡಿದ್ರೆ ಬೇಕಾದ್ರೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. ಅದರಲ್ಲೂ ಕೂಡ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದಾ? ಹೌದು ಹೌದು, ಮುಂದೆ ಬಂದು ಮಾತಾಡಿದ್ರೆ ಅದರಲ್ಲೂ ಒಂದು 5,000 ಹೆಚ್ಚು ಕಡಿಮೆ ಕೊಡ್ತೀವಿ. ಓಕೆ ಸರ್, ಇವಾಗ ನಿಮ್ಮ ಗಾಡಿ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿದಷ್ಟು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡ್ಬಿಟ್ಟು ಓಡಿಸ್ಕೋಬೋದು. ಹೌದು ಸರ್. ಓಕೆ ಸರ್, ಗಾಡಿ ಇರೋಂಥ ಲೊಕೇಶನ್ ರೀ? ಸರ್ ಇಲ್ಲಿ ಚಿಕ್ಕಬಿರುಕಲ್ ಮೆಟ್ರೋ ಸ್ಟೇಷನ್ ಹತ್ರ ಸರ್. ಓಕೆ, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಬೆಂಗಳೂರು ಐತೆ ರೀ? ಬೆಂಗಳೂರು ಚಿಕ್ಕಬಿರುಕಲ್ ಮೆಟ್ರೋ ಹತ್ರ. ಓಕೆ, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ? 5 ನಂಬರ್ ಸರ್. ಅಪ್ಡೇಟ್ ಮಾಡಿರ್ತೀನಿ, ನೋಡಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.